ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಹೋರಾಟಕ್ಕೆ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಹೋರಾಟಕ್ಕೆ ಎಲ್ಲ ರೈತರ ಪ್ರಗತಿ ಹೋರಾಟಕ್ಕೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದಿನ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಆಯೋಜಿಸಲಾಗಿರುವಂತಹ ಒಂದು ಸುದ್ದಿಗೋಷ್ಠಿ ಪ್ರಜಾ ವಿಮೋಚನಾ ಸಮಿತಿ ನಮ್ಮ ನೆಚ್ಚಿನ ನಾಯಕರಾದಂತಹ ದೀನದಲಿತರ ಬಂಧು ಬಡವರ ಆಶಾಕಿರಣ ಆಗಿರುವಂತಹ ನಮ್ಮ ಯಡೂರಲ್ಲಿ ಕೃಷ್ಣಪ್ಪರವರ ಅವರ ಹೇಳಿಕೆಯಂತೆ ಇಂದು ನಾವು ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಮತ್ತು ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ವತಿಯಿಂದ ನಾವು ಈ ದಿನ ಒಂದು ಸುದ್ದಿಗೋಷ್ಠಿಯನ್ನು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ನಗರ ಜಿಲ್ಲೆ ಮತ್ತು ಪೂರ್ವ ತಾಲೂಕು ಮತ್ತು ಹೊಸಕೋಟೆ ತಾಲೂಕು ಮತ್ತು ಬೆಂಗಳೂರು ಉತ್ತರ ತಾಲೂಕು ಕಡೆಯಿಂದ ನಾವು ಪದಾಧಿಕಾರಿಗಳನ್ನು ಕರೆ ಕೊಟ್ಟು ಇವತ್ತು ನಾವು ಇಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಏನಪ್ಪ ವಿಚಾರ ಅಂದರೆ ಈ ದಿನ ಒಳ ಮೀಸಲಾತಿಯಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ವಲಯ ಅಂದರೆ ಹೊಲದಡೆಯ ಅಂಥೇಳಿ ನಾವು ಕೂಡ ಸಾಕಷ್ಟು ಈ ದೇಶದಲ್ಲಿ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದೇವೆ. ಹಾಗಾಗಿ ಏನು ಈ ಒಳ ಮೀಸಲಾತಿ ಏನು ಮಾಡಿದ್ದಾರೋ, ಏನು ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರ ಏನು ಈ ಕರ್ನಾಟಕ ಸರ್ಕಾರಕ್ಕೆ ಏನು ಈ ವರದಿ ಸಲ್ಲಿಸಿರ್ತಾರೋ ಅದು ಅವೈಜ್ಞಾನಿಕವಾಗಿ ಕೂಡಿದೆ ಅಂಥೇಳಿ ಈಗಾಗಲೇ ನಮ್ಮ ಬಲಗೈ ಸಮುದಾಯದ ಎಲ್ಲ ಹಿರಿಯ ಮುಖಂಡರುಗಳಾದಂತಹ ಜ್ಞಾನಪ್ರಕಾಶ್ ಸೂರ್ಯ ಅವರು ಕೂಡ ಸಹ ಎಲ್ಲ ತಿಳಿಸಿದ್ದಾರೆ. ಹಾಗಾಗಿ ರೋಸ್ಟರ್ ಪದ್ಧತಿಯಲ್ಲಿ ಒಳ ಮೀಸಲಾತಿ ರೋಸ್ಟರ್ ಪದ್ಧತಿ ಏನಿದೆಯೋ ಅದರಲ್ಲಿ ತಾರತಮ್ಯ ಇದೆ ಅಂಥೇಳಿ ಈಗಾಗಲೇ ಎಲ್ಲರ ಗಮನಕ್ಕೆ ಬಂದಿದೆ. ಹಾಗಾಗಿ ಒಳ ಮೀಸಲಾತಿನಲ್ಲಿ ಏನು ಸುಪ್ರೀಂ ಕೋರ್ಟು ಏನು ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ, ಏನು ಸಮಾನ ಜಾತಿಗಳು ಸಮಾನ ಜಾತಿಯಲ್ಲೇ ಇರಬೇಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಕೂಡ ಸಹ ಒಂದು ಆದೇಶ ಕೊಟ್ಟಿದೆ. ಅದರಂತೆ ಏನು ಈ ವಲಯ ಮತ್ತು ಮಾದಿಗ ಸಮುದಾಯ ಇಬ್ಬರು ಅಣ್ತಮ್ಮಂದರೆ ನಮಗೆ ವಲಯರಿಗೂ 6% ಕೊಡಲಿ, ಮಾದಿಗ ಸಮುದಾಯಕ್ಕೂ 6% ಕೊಡಲಿ, ನಮ್ಮದೇನು ಇಲ್ಲಿ ತಾರತಮ್ಯ ಇಲ್ಲ. ಆದರೆ ಏನು ಈ ಒಳ ಮೀಸಲಾತಿನಲ್ಲಿ ಏನು ಅವೈಜ್ಞಾನಿಕವಾಗಿ ಈ ವರದಿ ಸಲ್ಲಿಸಲಾಗಿದೆ ಅದು ಸರಿಯಿಲ್ಲ ಅನ್ನೋದು ನಮ್ಮ ಬಲಗೈ ಸಮುದಾಯಗಳ ಒಂದು ಅಭಿಪ್ರಾಯ. ಅದರಲ್ಲಿ ಏನಾಗಿದೆ ಅಂದರೆ ಈಗ ವಲಯ ಜಾತಿಗಳಲ್ಲಿ ಕೆಲವು ಪಂಗಡ ಜಾತಿಗಳನ್ನು ತೆಗೆದುಕೊಂಡು ಹೋಗಿ ಮಾದಿಗ ಸಮುದಾಯದಲ್ಲಿ ಸೇರಿಸಿರೋದು ಎಲ್ಲೋ ಒಂದು ಕಡೆ ಇದು ತಾರತಮ್ಯ, ಅದು ಅಸಡ್ಡ ಮನೋಭಾವನೆ ಮತ್ತು ಉದಾಸೀನ ಆಗಿದೆ. ಮತ್ತು ಆಯಾ ಸಮಾನ ಜಾತಿ ಆ ವಲಯ ಸಂಬಂಧಪಟ್ಟ ಜಾತಿಗಳು ಅದರಲ್ಲೇ ಇರಲಿ, ಮಾದಿಗ ಸಂಬಂಧಪಟ್ಟ ಜಾತಿಗಳು ಅದರಲ್ಲೇ ಇರಲಿ ಅಂಥೇಳಿ ಈಗಾಗಲೇ ಹಿರಿಯರೆಲ್ಲ ತಿಳಿಸಿದ್ದಾರೆ. ಏನು ಇಲ್ಲಿ ನೊಂದಂಥ ಸಮುದಾಯ ವಲಯ ಸಮುದಾಯ ಮತ್ತು ಮಾದಿಗ ಸಮುದಾಯ ಇಬ್ರಿಗೂ ಕೊಳ್ಳಿ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಆದರೆ ಇದರಲ್ಲಿ ಪುರುಷ ಜಾತಿ ಕೂಡ ಇದೆ, ಪುರುಷ ಜಾತಿನೇ ಬೇರೆ ಮಾಡಬೇಕು ಅಂಥೇಳಿ ಈಗ ಹಿರಿಯರು ಹೇಳಿರೋದ್ರಿಂದ ಇದು ಒಂದು ಒಳ ಮೀಸಲಾತಿ ಏನು ವರದಿ ಕರ್ನಾಟಕ ಸರ್ಕಾರಕ್ಕೆ ಏನು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿ ನೀಡಿದಾರೋ ಅದು ಅವೈಜ್ಞಾನಿಕವಾಗಿ ಕೂಡಿದೆ. ಆ ರೋಸ್ಟರ್ ಪದ್ಧತಿಯಲ್ಲಿ ಸರಿಪಡಿಸಿ ಸಮಾನ ಜಾತಿಗಳು ಸಮಾನ ಜಾತಿನಲ್ಲೇ ಇರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಪ್ಪ ಅಂದರೆ ಈಗ ಇಲ್ಲೋ ಒಂದು ಕಡೆ ಬಲಗೈ ಸಮುದಾಯಕ್ಕೆ ಈಗಿನ ಒಳ ಮೀಸಲಾತಿ ಜಾರಿಗೆ ತಂದರೆ ಎಲ್ಲೋ ಒಂದು ಕಡೆ ಉದ್ಯೋಗ ಶಿಕ್ಷಣ ಎಲ್ಲ ರಂಗದಲ್ಲಿ ಕೂಡ ನಮಗೆ ಎಲ್ಲೋ ಒಂದು ಕಡೆ ಕಮ್ಮಿ ಒಳ ಮೀಸಲಾತಿ ಕಮ್ಮಿ ಪರ್ಸೆಂಟ್ ಸಿಕ್ಕಂಥ ಸಂದರ್ಭ ಅದ. ಹಾಗಾಗಿ ನಾವು ಕೇಳೋದೇನೆಂದರೆ ಆಯಾ ಸಮಾನ ಜಾತಿಗಳು ಆಯಾ ಜಾತಿಗಳಲ್ಲೇ ಇರಲಿ, ಯಾವುದೇ ರೀತಿಯಲ್ಲಿ ವಲಯ ಸಮುದಾಯ ತಗೊಂಡೋಗಿ ಮಾದಿಗ ಸಮುದಾಯಕ್ಕೆ ಮಾಡೋದು, ಮಾದಿಗ ಸಮುದಾಯದಲ್ಲಿ ತಂದು ವಲಯ ಸಮುದಾಯದಲ್ಲಿ ಮಾಡಬಾರ್ದು ಅಂತೇಳಿ ನಾವು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀರಿ.
ಹಾಗಾಗಿ ನಾವು ಏನು ಈ ಬಲಗೈ ಸಮುದಾಯ ಒಕ್ಕೂಟದ ಒಂದು ಬೃಹತ್ ಪ್ರತಿಭಟನೆ ಏನು 25/3/2026 ಬೆಂಗಳೂರಿನ ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೀತಿರುವಂಥ ಒಂದು ಕಾರ್ಯಕ್ರಮಕ್ಕೆ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಏನು ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂಥ ಯಡೂನಳ್ಳಿ ಕೃಷ್ಣಪ್ಪ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆದೂರು ದೇವರಾಜ್ ಕೆ ಪ್ರಬುದ್ಧ ಅವರ ಸಾರಥ್ಯದಲ್ಲಿ ನಾವು ನಮ್ಮ ಏನು ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ಮತ್ತು ಹೊಸಕೋಟೆ ತಾಲೂಕು ಸಮಿತಿ ಮತ್ತು ಬೆಂಗಳೂರು ಉತ್ತರ ತಾಲೂಕು ಸಮಿತಿ ಮತ್ತು ಆನೇಕಲ್ ತಾಲೂಕು ಸಮಿತಿ ಎಲ್ಲ ಪ್ರಜಾ ವಿಮೋಚನಾ ಸಮಿತಿಯ ಸಾಮಾಜಿಕ ನ್ಯಾಯ ಕಾರ್ಯಕರ್ತರು ಮತ್ತು ಮುಖಂಡರುಗಳೆಲ್ಲರೂ ಒಗ್ಗಟ್ಟಾಗಿ ಏನು ಈ ಒಳ ಮೀಸಲಾತಿ ಈ ರೋಸ್ಟರ್ ಪದ್ಧತಿಯಲ್ಲಿ ಏನು ತಾರತಮ್ಯ ಇದೆಯೋ ಅದ್ರ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆಯಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಎಲ್ಲ ರಂಗದ ಹಂತದ ಎಲ್ಲ ಸಮುದಾಯದವರು ಒಗ್ಗೂಡಿ ಏನು ಶಾಲೆ ಮತ್ತು ಕಾಲೇಜುಗಳಿಗೆ ಮತ್ತು ಸಂಬಂಧಪಟ್ಟ ಉದ್ಯೋಗಿಗಳಿಗೆಲ್ಲ ರಜೆ ಸಲ್ಲಿಸಿ ಏನು 25/3/2026 ನಡೀತಿರುವಂತಹ ಒಳ ಮೀಸಲಾತಿ ಏನು ನಾಮವಂದಾಸ್ ಆಯೋಗದ ಒಳ ಮೀಸಲಾತಿಯ ಅವೈಜ್ಞಾನಿಕ ವರದಿಯನ್ನು ತಿರಸ್ಕರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುವ ವಿರುದ್ಧ ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲರೂ ಬಲಗೈ ಸಮುದಾಯದ ಮತ್ತು ಪ್ರಜಾ ವಿಮೋಚನಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಮುಖಂಡರು ಮಹಿಳೆಯರು ಇವರೆಲ್ಲರೂ ಸೇರಿ ಎಲ್ಲರೂ ಸಂಪೂರ್ಣವಾಗಿ ನಾವು ಬೆಂಬಲ ನೀಡ್ತೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್. ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಜಿಲ್ಲಾ ಅಧ್ಯಕ್ಷರು ಮಮತಾ ಅಂತ, ಕುಂದಣ ಹೋಬಳಿ. 25/3/26 ನಡೆಯುವ ಬೃಹತ್ ಹೋರಾಟದಲ್ಲಿ PVSS ರಾಜ್ಯ ಅಧ್ಯಕ್ಷರಾದ ಯಡೂನಳ್ಳಿ ಕೃಷ್ಣಪ್ಪ ಸರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ದೇವರಾಜ್ ಸರವರು ಆದೂರು ಇವರು ಎಲ್ಲಿ ಹೋರಾಟಕ್ಕೆ ಎಲ್ಲ ಬೆಂಬಲ ನಮ್ಮ ಸಂಘಟನೆ ಕಡೆಯಿಂದ ನಮ್ಮದು ತುಂಬ ಬೆಂಬಲ ಇದೆ. ನಾವು ಹೋರಾಟಕ್ಕೆ ಪಾಲ್ಗೊಂಡು ನಮ್ಮ ಹಿಂದೆ ಜನನ ಕರ್ಕೊಂಬಂದು ನಾವು ಅದರಲ್ಲಿ ಹೋಗಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳಿಕೊಂಡು ವಿನಂತಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೇಬಿ ಮುಜಸ್ಸಿಮ್, ಹೊಸಕೋಟೆ ತಾಲೂಕು ಕರ್ನಾಟಕ ಮಹಿಳಾ ಅಧ್ಯಕ್ಷರು ಆಗಿ ಕೆಲಸ ಮಾಡ್ತಾಯಿದ್ದೀನಿ. 25/3/26 ನಡೆಯಲಿರುವ ಭದ್ರತಾ ಹೋರಾಟಕ್ಕೆ PVS ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಯಡೂನಳ್ಳಿ ಕೃಷ್ಣಪ್ಪ ಸಾರ್ ಅವರು ಹಾಗೂ PVS ರಾಜ್ಯಾಧ್ಯಕ್ಷರ ಪ್ರಧಾನ ಕಾರ್ಯದರ್ಶಿಯಾದ ದೇವರಾಜ್ ಸಾರ್ ಜೊತೆಯಲ್ಲಿ ಬೆಂಬಲ ನೀಡುತ್ತೇವೆ. ನಾವು ನನ್ನ ಹೆಸರು ಮುನಿರಾಜು ಅಂತ, ಹೆಬ್ಬಾಳ, ಬೆಂಗಳೂರು ಉತ್ತರ ತಾಲೂಕು ಗೌರವಾಧ್ಯಕ್ಷರಾಗಿ ನಾನು 25/3/2026 ನಡೆಯಲಿರುವ ಬೃಹತ್ ಹೋರಾಟಕ್ಕೆ ನಮ್ಮ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಯಡೂನಳ್ಳಿ ಕೃಷ್ಣಪ್ಪನವರು, ರಾಜ್ಯಾಧ್ಯಕ್ಷರಾದಂಥ ಯಡೂನಳ್ಳಿ ಕೃಷ್ಣಪ್ಪನವರು ಹಾಗೂ ದೇವರಾಜ್ ಪ್ರಬುದ್ಧ ಆದೂರು ಅವರ ವತಿಯಿಂದ ನಾವು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಸೂಚನೆ ನೀಡುತ್ತಿದ್ದೇವೆ. HR ರಮೇಶ್ ಅಂದ್ಬಿಟ್ಟು ಹಿರಂಡಳ್ಳಿ, ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಮಾತಾಡ್ತಾ ಇದ್ದೀನಿ. ಪೂರ್ವ ತಾಲೂಕು ಸರಿ ಹೇಳಿದೆಯಾ? ಪ್ರಜಾ ವಿಮೋಚನಾ ಚಳುವಳಿ ಸಾಮಾಜಿಕ ನ್ಯಾಯ ವತಿಯಿಂದ ಚಳುವಳಿ ವತಿಯಿಂದ ನಾವು 25/3/26 ನಡೆಯುವ ಬೃಹತ್ ಸಮಾವೇಶಕ್ಕೆ ನಾವು ಬೆಂಬಲ ಕೊಡ್ತೀವಿ. ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ಏನು ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂತಹ ಯಡೂನಳ್ಳಿ ಕೃಷ್ಣಪ್ಪ ಅವರ ಮತ್ತು ರಾಜ್ಯ ಕಾರ್ಯದರ್ಶಿ ಆದೂರು ದೇವರಾಜ್ ಕೆ ಪ್ರಬುದ್ಧ ಅವರ ಸಾರಥ್ಯದಲ್ಲಿ ಏನು ನಮ್ಮ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯ ತಾಲೂಕು ಅಧ್ಯಕ್ಷರಾದಂತಹ ಹೊಸಕೋಟೆ ತಾಲೂಕು ಮಹಿಳಾ ತಾಲೂಕು ಅಧ್ಯಕ್ಷರಾದಂತಹ ಬೇಬಿ ಮುಜಾಸಿಮ್ ಅವರು ಸಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಣ ಹೋಬಳಿ ಬ್ಯಾಡರಹಳ್ಳಿ ಗ್ರಾಮದ ಮಮತಾಜಿ ಅವರು ಕೂಡ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಕೂಡ ಅವರು ಕೂಡ ಹೇಳಿದ್ದಾರೆ, ನಾವು ಕೂಡ ಏನು ಈ ರೋಸ್ಟರ್ ಪದ್ಧತಿಯಲ್ಲಿ ಏನು ತಾರತಮ್ಯ ಇದೆಯೋ ಈ ಸಮುದಾಯಗಳಿಗೆ ಏನು ತೊಂದರೆ ಆಗಿದೆ, ಬಲಗೈ ಸಮುದಾಯಕ್ಕೆ ನಾವು ಕೂಡ ಸಂಪೂರ್ಣವಾಗಿ ಕೈ ಜೋಡಿಸ್ತೀರಿ. 25/3/2026 ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೀತಿರೋಂಥ ಒಳ ಮೀಸಲಾತಿ
ಬಲಗೈ ಸಮುದಾಯದ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ಸಹ ಮಮತಾ ಮಹಿಳಾ ಅಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಮತ್ತು ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಹೆಬ್ಬಾಳ ಗ್ರಾಮದ ಹಿರಿಯ ಮುಖಂಡರಾದಂತಹ ನನ್ನ ಆತ್ಮೀಯ ಒಡನಾಡಿಗಳಾದಂತಹ ಹೆಬ್ಬಾಳ ಮುರಾಜ ಗೌರವಾಧ್ಯಕ್ಷರು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ನಿರಂತರವಾಗಿ ಅವರು ಸತತವಾಗಿ 5-6 ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅವರು ಕೂಡ ನಾನು ಕೂಡ ಈ ಚಳವಳಿಗೆ ಸಾಕಷ್ಟು ಬೆಂಬಲ ನೀಡ್ತೀನಿ. ಯಾಕಂದರೆ ಏನು ಈ ಒಳ ಮೀಸಲಾತಿ ಕರ್ನಾಟಕ ಸರ್ಕಾರದ ಆಯೋಗಕ್ಕೆ ಏನು ವರದಿ ಸಲ್ಲಿಸ್ತಾ ಇರೋದು ಅದರಲ್ಲಿ ತಾರತಮ್ಯ ಇದೆ ಮತ್ತು ಎಲ್ಲ ನನ್ನ ಬಲಗೈ ಸಮುದಾಯದ ಜನಾಂಗಕ್ಕೆ ಉದ್ಯೋಗ ಮತ್ತು ಶಿಕ್ಷಣ ಮತ್ತು ಎಲ್ಲ ರಂಗದಲ್ಲಿ ಹಂತಗಳಲ್ಲಿ ಕೂಡ ನಮಗೆ ತೊಂದರೆ ಉಂಟಾಗುತ್ತೆ ಮತ್ತು ಅನ್ಯಾಯ ಆಗುತ್ತೆ. ಹಾಗಾಗಿ ನಾವು ಕೂಡ ಏನು ಈ ಸ್ವಾತಂತ್ರ್ಯ ಉದ್ಯಾನದಲ್ಲಿ 25/3/2020 ನಡೆಯುವ ಒಂದು ಹೋರಾಟಕ್ಕೆ ಒಳ ಮೀಸಲಾತಿಯ ಬಲಗೈ ಸಮುದಾಯದ ಒಳ ಮೀಸಲಾತಿಯ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನಮ್ಮ ಹೆಬ್ಬಾಳ ಮುನರಾಜು ಮತ್ತು ಆಂಜನಪ್ಪ ಮತ್ತು ನಮ್ಮ ಮುನಿಯಪ್ಪನವರು ಹೆಬ್ಬಾಳ ಗ್ರಾಮದಿಂದ ಕೂಡ ಅವರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬೆಂಗಳೂರು ಆನೇಕಲ್ ತಾಲೂಕು ಒಂದು ಜಿಗಣಿ ಹೋಬಳಿಯ ತಾಲೂಕು ಅಧ್ಯಕ್ಷರಾದಂಥ ಉಮಾ ಅವರು ಕೂಡ ಸಹ ಬಂದಿದ್ದಾರೆ. ನಾನು ಕೂಡ ನನ್ನ ಕೈಲಾಗುವಂತಹ ಸಹಾಯವನ್ನು ಕೂಡ ನಾನು ಕೂಡ ಈ ಹೋರಾಟಕ್ಕೆ 10 ಜನಗಳನ್ನು ಒಗ್ಗೂಡಿಸಿ ನಾನು ಕೂಡ ಜನಗಳನ್ನು ಕರೆತರ್ತೀನಿ. ನಾನು ಏನು ಒಳ ಮೀಸಲಾತಿ ಹೋರಾಟ ಬಲಗೈ ಸಮುದಾಯದ ಸ್ವಾತಂತ್ರ್ಯ ಉದ್ಯಾನದ ಹೋರಾಟದಲ್ಲಿ ನಾನು ಕೂಡ ನನ್ನ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ನಾನು ಕೂಡ ಹಿರಿಯರು ಪದಾಧಿಕಾರಿಗಳು ಮತ್ತು ಮುಖಂಡಗಳೊಂದಿಗೆ ನಾನು ಕೂಡ ಕೈ ಜೋಡಿಸಿ ಆ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತೀನಿ ಅಂತೇಳಿ ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಉಮಾದೇವಿಯವರು ಸಹ ಹೇಳಿದ್ದಾರೆ. ಹಾಗೆ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ನಮ್ಮ ನೆಚ್ಚಿನ HR ರಮೇಶ್ ಅವರು ಸಹ ಅವರು ಕೂಡ ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಹಾಗೂ ನನ್ನ ಗ್ರಾಮದ ಜನರನ್ನು ನಾನು ಕರೆತರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ಅವರು ಕೂಡ ನಮಗೆ ಬೆಂಬಲ ಒಳ ಮೀಸಲಾತಿ ಹೋರಾಟಕ್ಕೆ ಏನು ಬಲಗೈ ಸಮುದಾಯದ ಒಂದು ಬೃಹತ್ ಹೋರಾಟ ಪ್ರತಿಭಟನೆಯಲ್ಲಿ ನಾವು ಕೂಡ ಭಾಗವಹಿಸ್ತೀರಿ ಅಂತೇಳಿ ಕೂಡ ಅವರು ಕೂಡ ಸಹ ಹೇಳಿದ್ದಾರೆ. ಹಾಗೆ ನಮ್ಮ ಹಿರಿಯರಾದಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯ ಹಿರಿಯರಾದಂತಹ ಶಾಮಪ್ಪನವರು ಸಹ ಶಾಮಪ್ಪ ಮತ್ತು ಅವರ ಸಂಗಡಿಗರು ಮತ್ತು ಇತರರು ಕೂಡ ಸಹ ಅವರು ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡ್ತೀನಿ ಅಂತೇಳಿ ಈ ಒಂದು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಒಂದು ಮೌಲ್ಯ ಆದೇಶ ದಕ್ಷತೆಗಳನ್ನು ನೋಡಿ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀರಿ. ಏನು ಬಲಗೈ ಸಮುದಾಯಕ್ಕೆ ಏನು ತೊಂದರೆ ಆಗಿದೆ ಅದರಲ್ಲಿ ನಾವು ಕೂಡ ಸಹ ಭಾಗವಹಿಸ್ತೀರಿ ಅಂತೇಳಿ 25/3/2020 ಸಂಪೂರ್ಣವಾಗಿ ಏನು ಆನೇಕಲ್ ತಾಲೂಕು ಎಲ್ಲ ತಾಲೂಕಲ್ಲಿರುವಂಥ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಮಹಿಳಾ ವರ್ಗ ಮತ್ತು ಪುರುಷ ವರ್ಗದಿಂದ ನಾವು ಎಲ್ಲರೂ ಒಗ್ಗಟ್ಟಾಗಿ ಸಂಪೂರ್ಣವಾಗಿ ಏನು ಕರ್ನಾಟಕ ಸರ್ಕಾರದ ಒಳ ಮೀಸಲಾತಿ ಆಯೋಗಕ್ಕೆ ಏನು ವರದಿ ನೀಡ್ತಾ ಇದ್ದಾರೋ 25/3/2026 ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಡೆಯುವಂಥ ಬಲಗೈ ಸಮುದಾಯದ ಬೃಹತ್ ಪ್ರತಿಭಟನೆ ಹೋರಾಟದಲ್ಲಿ ನಾವೆಲ್ಲ ಸಂಪೂರ್ಣವಾಗಿ ಏನು ನಮ್ಮ ನೆಚ್ಚಿನ ನಾಯಕರಾದಂತಹ ಯಡೂರಳ್ಳಿ ಕೃಷ್ಣಪ್ಪ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ದೇವರಾಜ್ ಕೆ ಪ್ರಬುದ್ಧ ಅವರ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿ ಕೈ ಜೋಡಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾವು ಬೆಂಬಲ ಸೂಚಿಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಒಗ್ಗೂರಲಿಂದ ಹೇಳಿದ್ದಾರೆ. ಜೈ ಭೀಮ್ ಜೈ ಭಾರತ್. ತಾರತಮ್ಯ ಇಲ್ಲ. ಈಗ ಯಾರಾದರೂ ಸರಿ, ಈಗ ಬಲಗೈ ಸಮುದಾಯದವರಾಗಲಿ CM ಆಗಲಿ, ಎಡಗೈ ಸಮುದಾಯದ CM ಆಗಲಿ, ನಮ್ಮದೇನು ನಮ್ಮ ಚಳುವಳಿಯ ಯಾವುದೇ ಒಂದು ತಾರತಮ್ಯ ಏನೂ ಇಲ್ಲ. ಇದರಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಏನು ಈ ಬಲಗೈ ಸಮುದಾಯಕ್ಕೆ ಏನು ರೋಸ್ಟರ್ ಪದ್ಧತಿ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನು ಹೇಳಿದೆ, ಆದೇಶ ಏನು ಹೇಳಿದೆ, ಸಮಾನ ಜಾತಿಗಳನ್ನು ಅದೇ ಸಮಾನ ಜಾತಿಗಳಲ್ಲಿ ಸೇರಿಸಬೇಕು. ಇಲ್ಲಿ ವಲಯ ಜಾತಿ ಸಮುದಾಯಗಳನ್ನು ಮಾದಿಗ ಸಮುದಾಯದಲ್ಲಿ ಸೇರಿಸೋದು, ಮಾದಿಗ ಸಮುದಾಯದಲ್ಲಿರೋಂಥ ಜಾತಿಗಳನ್ನ ವಲಯ ಸಮುದಾಯಕ್ಕೆ ಸೇರೋದು, ಹೇಗೆ ಇದು ತಾರತಮ್ಯ ಆಗಿದೆ. ಹಾಗಾಗಿ ಏನು ಈ ರೋಸ್ಟರ್ ಪದ್ಧತಿಯಲ್ಲಿ ಏನು ಒಂದು ತಾರತಮ್ಯ ಇದೆ ಅದನ್ನು ಸರಿದೂಡಿಸ್ಬೇಕನ್ನೋದೇ ನಮ್ಮೆಲ್ಲರ ಬಲಗೈ ಸಮುದಾಯದ ಎಲ್ಲ ದಲಿತ ಹಿರಿಯ ಮುಖಂಡಗಳ ಲೀಡರ್ಗಳ ಒಂದು ಆಶಾ ಯುಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಎಡ ಮತ್ತು ಬಲಗೈ ಸಮುದಾಯ ಅಣ್ಣತಮ್ಮ ಅಂದರೆ ನಾವೇನಪ್ಪ ಹೇಳೋದಂದರೆ, ನಾವು ಏನು ಕರ್ನಾಟಕ ಸರ್ಕಾರಕ್ಕೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ಒಳ ಮೀಸಲಾತಿ ವರದಿಯನ್ನು ನೀಡಿರ್ತಾರೋ ಅದರಲ್ಲಿ ತಾರತಮ್ಯ ಇದೆ. ಏನು ಬಲಗೈ ಜಾತಿಯ ವಲಯ ಸಮುದಾಯದಲ್ಲಿ ಪರಿಯನ್ ಮತ್ತು ಚೋಳ ಮಾಂಗ್ ಇಂಥ ಇತರ ಜನಾಂಗಗಳನ್ನು
ಮಾದಿಗ ಸಮುದಾಯಕ್ಕೆ ಸೇರಿಸಿರೋದ್ರಿಂದ ಎಲ್ಲ ಒಂದು ಕಡೆ ನಮಗೆ ಶಿಕ್ಷಣ ಉದ್ಯೋಗದಲ್ಲಿ ತಾರತಮ್ಯಗಳಾಗುತ್ತೆ ಅಂಥೇಳಿ ನಾವು ಈ ಒಂದು ನಮ್ಮ ಹಿರಿಯರಾದಂಥ ಜ್ಞಾನಪ್ರಕಾಶ್ ಸೂರ್ಯ ಅವರು ಏನು ಒಂದು ಹೋರಾಟಕ್ಕೆ ಒಂದು ಸೂಚನೆ ನೀಡಿದಾರೋ ಅದರಂತೆ ನಾವು ಕೂಡ ಬಲಗೈ ಸಮುದಾಯದವರಾದ ಕಾರಣ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲ ಸೂಚಿಸ್ತೇವೆ. ನಾವು ಯಾವುದೇ ಜಾತಿ ತಾರತಮ್ಯ ಇಲ್ಲ. ಅವರು ನಮ್ಮ ಅಣ್ಣ ಅಂದರೆ ನಮಗೇನಂದರೆ ಅವ್ರಿಗೂ ಹಾರ್ಕೊಳ್ಳಿ ನಮಗೂ ಹಾರ್ಕೊಳ್ಳಿ, ಸುರ್ಜೆ ಜಾತಿ ಸಪ್ರೇಟಾಗಿ ಮಾಡಲಿ ಅನ್ನೋದೇ ನಮ್ಮ ವಾದ ಹೊರತು ನಾವು ಯಾವುದೇ ರೀತಿಯಲ್ಲಿ ತಾರತಮ್ಯ ಇಲ್ಲ. ಅವರು ಸಿ ಎಮ್ ಆಗಲಿ ನಾವು ಸಿ ಎಮ್ ಆಗ್ತೀರಿ, ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಂತೇಳಿ ನಾವು ಪ್ರಜಾವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಚಳುವಳಿ ವತಿಯಿಂದ ನಾವು ಘಂಟಾಘೋಷವಾಗಿ ಹೇಳ್ತೀವಿ.